ಹಾಯ್ ಸ್ನೇಹಿತರೆ, ನಮಸ್ಕಾರ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಫೋನ್ ರಿಪೇರಿ ಮಾಡೋದ್ರಲ್ಲಿ ತುಂಬಾ ಫೈಲ್ ಆಗ್ತೀವಿ. ಯಾಕಪ್ಪ ಅಂದ್ರೆ ನಮ್ಗೆ ಪ್ರಾಪರ್ ನಾಲೆಜ್ ಇರಲ್ಲ. ಸೊ ಒಂದು ಪ್ರಾಬ್ಲಮ್ ಬಗ್ಗೆ ನಮ್ಗೆ ಪ್ರಾಪರ್ ನಾಲೆಜ್ ಇದ್ರೆ ಅದನ್ನ 100% ಸಾಲ್ವ್ ಮಾಡಬಹುದು. ಸೊ ನಾಲೆಜ್ ಇಲ್ಲ ಅಂದಾಗ ನಾವು ತುಂಬಾ ಫೈಲ್ಯೂರ್ ಆಗ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ ಕಾಮನ್ ಒಂದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದೆ. ಸೊ ಅದನ್ನ ತುಂಬಾ ಫೋನ್ಸ್ ನಾನು ರಿಪೇರ್ ಕೂಡ ಮಾಡಿದೆ, ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇದೆ ನೋಡಿ, ಇದು ವಿವೋ Y20 ಫೋನ್ ಇದು. ಸೊ ಈಗ ಪವರ್ ಆನ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಕಂಡೀಷನ್ ಇದೆ ಅಂತ. ಸೊ ಪವರ್ ಆನ್ ಆಯ್ತು. ಸೊ ಫುಲ್ ಆನ್ ಆಗುತ್ತೆ ಇಲ್ವಾ ನೋಡೋಣ. ಸೊ ಸ್ವಿಚ್ ಆಫ್ ಆಯ್ತು. ಸೊ ಈಗ ಏನಪ್ಪಾ ಅಂದ್ರೆ, ಈಗ ಪವರ್ ಆನ್ ಮಾಡಿದೆ. ಸೊ ಫೋನ್ ಆನ್ ಆಗಿ ಲೋಗೋ ಬಂದು ಸ್ವಿಚ್ ಆಫ್ ಆಯ್ತು. ಸೊ ಇಷ್ಟೇ ಇರುತ್ತೆ, ಮುಂದೆ ಏನು ಬರಲ್ಲ ನಿಮ್ಗೆ. ಸೊ ಇನ್ ಕೆಲವು ಫೋನ್ಸ್ ಅಲ್ಲಿ ಸೊ ವಿವೋ ಲೋಗೋ ಬಂದು ರೀಸ್ಟಾರ್ಟ್ ಆಗೋದು, ವಿವೋ ಲೋಗೋ ಬಂದು ಸ್ವಿಚ್ ಆಫ್ ಆಗಿ ಮತ್ತೆ ರೀಸ್ಟಾರ್ಟ್ ಆಗೋದು, ಈ ರೀತಿ ರಿಪೀಟೆಡ್ ಆಗಿ ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಕೆಲವೊಂದು ಫೋನ್ಸ್ ಅಲ್ಲಿ ಈಗ ನೋಡಿ, ಇದನ್ನೇ ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಈಗ ಚಾರ್ಜಿಂಗ್, ಈ ಫೋನ್ ನ ಚಾರ್ಜಿಂಗ್ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಇದು ಆನ್ ಆಗುತ್ತೆ ನೋಡಿ. ಈಗ ಸೊ ನೋಡಿ 26% ಇದೆ, ಬಟ್ ಈ ಫೋನ್ ಆನ್ ಆಗಿಲ್ಲ. ಓಕೆನಾ? ಈಗ ನೋಡಿ, ಈಗ ಆನ್ ಆಗುತ್ತೆ, ವಿತ್ ಚಾರ್ಜರ್ ಅಲ್ಲಿ ಆನ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ವಿತ್ ಚಾರ್ಜರ್ ಫೋನ್ ಆನ್ ಆಗ್ತಾ ಇದೆ, ಬಟ್ ವಿತೌಟ್ ಚಾರ್ಜರ್ ಈ ಫೋನ್ ಆನ್ ಆಗಿಲ್ಲ. ಓಕೆನಾ? ಸೊ ವೆಯ್ಟ್ ಮಾಡೋಣ. ಸೊ ಫೋನ್ ಆನ್ ಆಗಕ್ಕೆ ಟೈಮ್ ತಗೊಳುತ್ತೆ, ಸೊ ವೆಯ್ಟ್ ಮಾಡೋಣ ಸ್ವಲ್ಪ. ನೋಡಿ ಸ್ನೇಹಿತರೆ, 27% ಚಾರ್ಜಿಂಗ್ ಇದೆ. ಸೊ ಫೋನ್ ಆನ್ ಅಲ್ಲಿ ಇದೆ. ಸೊ ಫೋನ್ ಆನ್ ಅಲ್ಲಿ ಇದೆ. ಈಗ ನೋಡಿ, ಚಾರ್ಜರ್ ತೆಗಿತೀನಿ, ಇಮಿಡಿಯೇಟ್ ಬಂದಾಯ್ತು. ಓಕೆನಾ? ಸೊ ಜನರಲ್ ಆಗಿ ಏನಪ್ಪಾ ಅಂದ್ರೆ, ನಮ್ಗೆ ಒಂದು ಫೋನ್ ಹ್ಯಾಂಗ್ ಆನ್ ಲೋಗೋ ಅಂದ್ರೆ ಸ್ಯಾಮ್ಸಂಗ್ ಅಂತ ಅಥವಾ ವಿವೋ ಅಂತ ಆನ್ ಆಗ್ಬಿಟ್ಟು ಲೋಗೋದಲ್ಲಿ ಅದೇ ರೀತಿ ಸ್ಟಕ್ ಆಗಿ ಹಂಗೆ ಇರುತ್ತೆ. ಓಕೆನಾ? ಮತ್ತೆ ಫೋನ್ ರಿಸ್ಟಾರ್ಟ್ ಆಗೋದು, ಸ್ವಿಚ್ ಆಫ್ ಆಗುತ್ತೆ, ಆನ್ ಆಗುತ್ತೆ, ಮತ್ತೆ ಸ್ವಿಚ್ ಆಫ್ ಆಗುತ್ತೆ, ಆನ್ ಆಗುತ್ತೆ, ರಿಸ್ಟಾರ್ಟ್ ಪ್ರಾಬ್ಲಮ್ ಇರುತ್ತೆ ಆ ಕಂಡೀಷನ್ ಅಲ್ಲಿ. ಮತ್ತೆ ಫೋನ್ ಅನ್ನೋದು ಚಾರ್ಜಿಂಗ್ ಹಾಕಿದಾಗ ಫೋನ್ ಅನ್ನೋದು ಆನ್ ಆಗುತ್ತೆ, ಚಾರ್ಜರ್ ರಿಮೂವ್ ಮಾಡಿದ ತಕ್ಷಣ ಇಮಿಡಿಯೇಟ್ ಫೋನ್ ಅನ್ನೋದು ಸ್ವಿಚ್ ಆಫ್ ಆಗುತ್ತೆ. ಕೆಲವೊಂದು ಫೋನ್ಸ್ ಏನಪ್ಪಾ ಅಂದ್ರೆ, ಇವಾಗ ಆನ್ ಅಲ್ಲಿ ಇದೆ, ಸೊ 80% ಚಾರ್ಜಿಂಗ್ ಇದೆ. ಸೊ ಮತ್ತೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ನಿಮ್ಗೆ 40% ಹೋಗುತ್ತೆ, ವೇರಿಯೇಷನ್ ಬರುತ್ತೆ. ಸೊ ಈ ತರ ಮ್ಯಾಕ್ಸಿಮಮ್ ಈ ತರ ಕಂಡೀಷನ್ಸ್ ಎಲ್ಲ ಏನಪ್ಪಾ ಅಂದ್ರೆ, ಮೊಬೈಲ್ ಟೆಕ್ನಿಷಿಯನ್ ಏನ್ ಮಾಡ್ತಾರೆ ಅಂದ್ರೆ, ಫೋನ್ ನ ಫುಲ್ ಫ್ಲಾಶ್ ಮಾಡ್ಬಿಡ್ತಾರೆ. ಸೊ ಫುಲ್ ಫ್ಲಾಶ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಗೆ ಎಲ್ಲಾ ಫೋನು ಸಾಲ್ವ್ ಆಗಲ್ಲ. ಒಂದು 20% 30% ಫೋನ್ಸ್ ನಿಮ್ಗೆ ಸಾಲ್ವ್ ಆಗ್ಬೋದು, ಬಟ್ ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಅದೇ ಅಲ್ಲ. ಓಕೆನಾ? ಇಲ್ಲಿ ಕೆಲವೊಂದು ಫೋನ್ಸ್ ಅಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಫೋನ್ ಅನ್ನೋದು ಆನ್ ಆಗ್ಬಿಡುತ್ತೆ, ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗ್ಬಿಡುತ್ತೆ. ಇನ್ನು ಕೆಲವೊಂದು ಫೋನ್ಸ್ ಅಲ್ಲಿ ಯಾಕಪ್ಪ ಅಂದ್ರೆ, ಒಂದು 1 ವೀಕ್ ಬ್ಯಾಕ್ ನೀವು ಹೊಸ ಬ್ಯಾಟ್ರಿ ಚೇಂಜ್ ಮಾಡಿರ್ತೀರಾ. ಸೊ ಆ ಫೋನ್ ಅಲ್ಲಿ ಮತ್ತೆ ಬ್ಯಾಟ್ರಿ ಚೇಂಜ್ ಮಾಡೋದು ಅವಶ್ಯಕತೆ ಇರಲ್ಲ. ಓಕೆನಾ? ಮತ್ತೆ ಕೆಲವೊಂದು ಫೋನ್ಸ್ ಅಲ್ಲಿ ಕಂಪನಿ ಬ್ಯಾಟ್ರಿ ಇರುತ್ತೆ, ಒರಿಜಿನಲ್ ಬ್ಯಾಟ್ರಿ ಇರುತ್ತೆ, ಅದರಲ್ಲೂ ನಮ್ಗೆ ಇದೇ ರೀತಿ ಪ್ರಾಬ್ಲಮ್ ಅನ್ನು ನಮ್ಗೆ ಫೇಸ್ ಮಾಡ್ತೀವಿ. ಸೊ ಇದಕ್ಕೆಲ್ಲ ರೀಸನ್ಸ್ ಏನಪ್ಪಾ ಅಂದ್ರೆ, ಮೊಬೈಲ್ ಫೋನ್ನ ಬ್ಯಾಟ್ರಿನಲ್ಲಿ ನಮಗೆ ಪಿ ಟಿ ರಿಜಿಸ್ಟರ್ ಅಂತ ಒಂದಿರುತ್ತೆ ನೋಡಿ, ಬ್ಲ್ಯಾಕ್ ಕಲರ್ ನೋಡಿ ಕಾಣಿಸ್ತಿದೆ ನೋಡಿ. ಸೊ ಅದೇ ಪಿ ಟಿ ರಿಜಿಸ್ಟರ್ ನೋಡಿ, ಅದು ಪಿ ಟಿ ರಿಜಿಸ್ಟರ್ ಅಂತಾರೆ ಅದನ್ನು. ಸೊ ಅದನ್ನು ಏನಿಲ್ಲ, ನಾವು ರಿಮೂವ್ ಮಾಡಿ ಜಂಪರ್ ನೋಡಿ, ಈ ರೀತಿ ಜಂಪರ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಅನ್ನೋದು 100% ಸಾಲ್ವ್ ಆಗುತ್ತೆ. ಸೊ ಪಿ ಟಿ ರಿಜಿಸ್ಟರ್ನ ನೀವು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಜಂಪರ್ ಮಾಡಿಬಿಟ್ಟು ಆಸ್ ಇಟ್ ಈಸ್ ಎಲ್ಲೋ ಟೇಪ್ನ ಹಾಕ್ಬಿಟ್ಟು ಆಸ್ ಇಟ್ ಒರಿಜಿನಲ್ ಕಂಡೀಷನ್ ಏನಿತ್ತು ಆ ರೀತಿ ನೀವು ಬ್ಯಾಟ್ರಿನ ಮಾಡಿಬಿಟ್ಟು ನಂತರ ಫೋನ್ನಲ್ಲಿ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿ. ಓಕೆನಾ? ಈಗ ಫೋನ್ ನೋಡಿ, ಫೋನಲ್ಲಿ ಬ್ಯಾಟ್ರಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೆ ನೋಡಿ. ಓಕೆ, ಈಗ ನೋಡೋಣ ಆನ್ ಆಗುತ್ತೋ ಇಲ್ವೋ ಅಂತ. ಓಕೆ, ವಿತೌಟ್ ಚಾರ್ಜರ್. ಓಕೆ, ಸೊ ಆನ್ ಆಗ್ತಾ ಇದೆ, ಜಸ್ಟ್ ವೇಟ್ ಮಾಡಿ. ಎಸ್ ನೋಡಿ, ಫೋನ್ ಅನ್ನೋದು ಕಂಪ್ಲೀಟ್ ಆಗಿ ಆನ್ ಆಯ್ತು ವಿತೌಟ್ ಚಾರ್ಜರ್. ಓಕೆನಾ? ಈಗ ನಮಗೆ ಪ್ರಾಬ್ಲಮ್ ಅನ್ನೋದು 100% ಸಾಲ್ವ್ ಆಗಿದೆ. ಮತ್ತೆ ಕೆಲವೊಂದು ಬ್ಯಾಟ್ರಿಗಳಲ್ಲಿ ಡ್ಯೂಯಲ್ ರಿಜಿಸ್ಟರ್ ಇರುತ್ತೆ, ಆತರ ಪಿ ಟಿ ರಿಜಿಸ್ಟರ್ ಡಬಲ್ ಇರುತ್ತೆ. ಲೇಟೆಸ್ಟ್ ಮಾಡಲ್ ಅಲ್ಲಿ ಕೆಲವೊಂದ್ರಲ್ಲಿ 2 ರಿಜಿಸ್ಟರ್ ಇರುತ್ತೆ ಬ್ಯಾಟ್ರಿಯಲ್ಲಿ. ಆ ಫೋನ್ಗೆ ನೀವು ಜಂಪರ್ ಮಾಡಿದ್ರೆ ನಿಮ್ಗೆ 100% ಸಾಲ್ವ್ ಆಗಲ್ಲ ಆ ಪ್ರಾಬ್ಲಮ್. ಅದರಲ್ಲಿ ನೀವು ಆ ರಿಜಿಸ್ಟರ್ ನ ಚೇಂಜ್ ಮಾಡಬೇಕು. ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟು ರಿಜಿಸ್ಟರ್ ವ್ಯಾಲ್ಯೂನ ಎರಡೂ ಚೇಂಜ್ ಮಾಡಿದ್ರೆ, 2 ರಿಜಿಸ್ಟರ್ ಇರುತ್ತೆ, 2 ರಿಜಿಸ್ಟರ್ ನ ಚೇಂಜ್ ಮಾಡಬೇಕು. ಸಿಂಗಲ್ ರಿಜಿಸ್ಟರ್ ಇರೋ ಫೋನ್ ಅಲ್ಲಿ ನಾವು ಅದನ್ನ ರಿಮೂವ್ ಮಾಡಿ ಜಂಪರ್ ಮಾಡಿದ್ರೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.